ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14 ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಬ್ರಿಟನ್ ಸರ್ಕಾರ ಕಿತ್ತೆ ಸೇರಿ ದಂಗೆಗೆ ಕರೆಕೊಟ್ಟ ಮಸ್ಕ್. ಯುಗಪುರುಷನಿಂದ ಅರಾಜಕತೆಗೆ ನಾಂದಿ. ಏನಿದು ಮಸ್ಕ್ ದೋಂಬಿ? ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಮಾನವ ಕುಲನ ಮಂಗಳನಲ್ಲಿ ಇಳಿಸ್ತೀನಿ, ಮನುಷ್ಯನ ಮೆದುಳಿಗೆ ಚಿಪ್ ಹಾಕ್ತೀನಿ, ಇಡೀ ವಿಶ್ವಕ್ಕೆ ಇಂಟರ್ನೆಟ್ ಕೊಡ್ತೀನಂತ ಯುಗಪುರುಷನಂತೆ ಕಾಣುವ ಮಸ್ಕ್ ಮತ್ತೊಂದ್ ಕಡೆ ಶುದ್ಧ ದಂಗೆಕೋರನಂತೆ ಆಡ್ತಿದ್ದಾರೆ. ಬ್ರಿಟನ್ನಲ್ಲಿ ಸ್ಥಾಪಿತ ಸರ್ಕಾರವನ್ನೇ ಕಿತ್ತೊಗೆಯಿರಿ, ಇಲ್ಲಾಂದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಗಲಭೆಗೆ ಕರೆ ಕೊಟ್ಟಿದ್ದಾರೆ. ಕೇವಲ ಬ್ರಿಟನ್ ಅಷ್ಟೇ ಅಲ್ಲ, ಆಫ್ರಿಕಾದಿಂದ ಉತ್ತರ ಅಮೆರಿಕಾವರೆಗೆ ಜಗತ್ತಿನಾದ್ಯಂತ ಸಂಘರ್ಷಗಳಿಗೆಲ್ಲ ಕಿಡಿ ಹಚ್ಚುತ್ತಿದ್ದಾರೆ. ಹಾಗಿದ್ರೆ ಮಸ್ಕ್ಗೆ ಇದ್ದಕ್ಕಿದ್ದಂತೆ ಏನಾಯ್ತು? ಪ್ರಪಂಚದಾದ್ಯಂತ ಬೆಂಕಿ ಹಚ್ಚುತ್ತಿರೋದ್ಯಾಕೆ? ಸರ್ಕಾರದ ವಿರುದ್ಧ ಸಿಡಿದೇಳೋಕೆ ಕರೆ ಕೊಡ್ತಿರೋದ್ಯಾಕೆ? ಯಾವ್ಯಾವ ದೇಶದಲ್ಲಿ ಮಸ್ಕ್ ಹಸ್ತಕ್ಷೇಪ ಮಾಡ್ತಿದ್ದಾರೆ? ಯಾಕಾಗಿ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಯುಗಪುರುಷನಿಂದ ದಂಗೆಗೆ ಕರೆ. ಸ್ನೇಹಿತರೆ, ಎಲಾನ್ ಮಸ್ಕ್ ಸದ್ಯ ಜಗತ್ತಿನ ಆಗರ್ಭ ಶ್ರೀಮಂತ. ಕೇವಲ ಹಣದಲ್ಲಿ ಮಾತ್ರ ಅಲ್ಲ, ತನ್ನ ವಿಚಾರ ಕಾರ್ಯವೈಖರಿಯಿಂದಲೂ ಜಗತ್ತಿನೆಲ್ಲೆಡೆ ವರ್ಚಸ್ಸು ಗಳಿಸಿರೋ ವ್ಯಕ್ತಿ. ಭೂಮಿಯಲ್ಲಿ ಒಂದಲ್ಲ ಒಂದು ದಿನ ಮಾನವ ಕುಲ ಎಂಡ್ ಆಗ್ಬೋದು. ಹೀಗಾಗಿ ಮನುಷ್ಯ ಮಲ್ಟಿಪ್ಲಾನೆಟರಿ ಆಗ್ಬೇಕು ಅಂತ ಹೇಳಿ ಮಂಗಳನಲ್ಲಿ ಮನುಷ್ಯರನ್ನ ಇಳಿಸೋಕೆ ನೋಡ್ತಿದ್ದಾರೆ. ಅದಕ್ಕಾಗಿ ಸ್ಪೇಸ್ ಎಕ್ಸ್ನಂತಹ ದೊಡ್ಡ ಬಾಹ್ಯಾಕಾಶ ಸಂಸ್ಥೆ, ಸ್ಟಾರ್ಶಿಪ್ನಂತಹ ವಿಶ್ವದ ಅತಿದೊಡ್ಡ ರಾಕೆಟ್ ಸೃಷ್ಟಿಸಿದ್ದಾರೆ. ಮತ್ತೊಂದು ಕಡೆ ಭವಿಷ್ಯದಲ್ಲಿ ಮನುಷ್ಯನ ಸರ್ವೈವಲ್ಗೆ, ಜಗತ್ತಿನ ಇಂಧನ ಭದ್ರತೆಗೆ ಎಲೆಕ್ಟ್ರಿಕ್ ವಾಹನಗಳು, ಅದರಲ್ಲೂ ಸೆಲ್ಫ್ ಡ್ರೈವಿಂಗ್ ಕಾರ್ ಅವಶ್ಯಕ ಅಂತ ಹೇಳಿ ಟೆಸ್ಲಾ ಕಟ್ಟಿದ್ದಾರೆ. ಇನ್ನೊಂದ್ ಕಡೆ ಮನುಷ್ಯರಿಗೂ ಕಂಪ್ಯೂಟರ್ಗೂ ನೇರ ಸಂಪರ್ಕ ಏರ್ಪಡಬೇಕು, ಅಂಗಾಂಗ ವೈಫಲ್ಯವಾಗಿದ್ರೂ ಸಾಮಾನ್ಯ ಮನುಷ್ಯರಂತಾಗಬೇಕು ಅಂತ ಹೇಳಿ ನ್ಯೂರಾ ಲಿಂಕ್ ಮೂಲಕ ಮನುಷ್ಯರ ಮೆದುಳಿಗೆ ಚಿಪ್ ಅಳವಡಿಸುತ್ತಿದ್ದಾರೆ. ಅಲ್ಲದೆ ಮನುಷ್ಯ ವಿಮಾನಗಳಿಗಿಂತ ವೇಗವಾಗಿ ಪ್ರಯಾಣಿಸೋ ಹಾಗಾಗಬೇಕು ಅಂತ ಹೇಳಿ ಹೈಪರ್ ಲೂಪ್ ಶುರು ಮಾಡಿದ್ದಾರೆ. ಹೀಗೆ ಸ್ಪೇಸ್ನಿಂದ ಕಾರ್ವರೆಗೆ ಮನುಷ್ಯ ಕುಲವನ್ನ ಉದ್ದರಿಸ್ತೀನಂತ ಪಣ ತೊಟ್ಟಿರೋ ಎಲಾನ್ ಮಸ್ಕ್ 21ನೇ ಶತಮಾನದ ಯುಗ ಪುರುಷನಂತೆ ಕಾಣ್ತಾರೆ. ಆದ್ರೆ ಇಂಥ ವ್ಯಕ್ತಿ ಈಗ ಬ್ರಿಟನ್ನಲ್ಲಿ ದೊಡ್ಡ ಕಿಡಿ ಹಬ್ಬಿಸಿದ್ದಾರೆ. ಬ್ರಿಟನ್ ಸರ್ಕಾರ ವಿಸರ್ಜಿಸಿ ಕಿಚ್ಚು ಹೊತ್ತಿಸಿದ ಮಸ್ಕ್. ಹೌದು ಸ್ನೇಹಿತರೆ, ಬ್ರಿಟನ್ನಲ್ಲಿ ವಲಸೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿದೆ. ವಲಸಿಗರು ಹೆಚ್ಚಾಗ್ತಿದ್ದಾರಂತ ಬಲಪಂಥೀಯರ ನೇತೃತ್ವದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಲಂಡನ್ನ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಪ್ರತಿಭಟನೆಗೆ ಧುಮುಕಿರುವ ಮಸ್ಕ್ ಅಲ್ಲಿನ ಸರ್ಕಾರವನ್ನೇ ಕಿತ್ತೆಸೆಯುವಂತೆ ಜನರನ್ನ ಕೆರಳಿಸಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಬ್ರಿಟನ್ ನೆಲಕ್ಕೆ ಹಿಂಸೆ ಬರುತ್ತೆ. ನೀವು ಹಿಂಸೆನ ಆಯ್ಕೆ ಮಾಡ್ಕೋತಿರೋ ಇಲ್ವೋ, ಆದ್ರೆ ಅದು ಮಾತ್ರ ನಿಮ್ಮೆಲ್ಲರನ್ನೂ ತಟ್ಟುತ್ತೆ. ಹೀಗಾಗಿ ನಿಮ್ಮ ಮುಂದೆ 2 ಆಯ್ಕೆ ಇರೋದು. ಒಂದು, ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ, ಅಥವಾ ಇಲ್ಲೇ ಪ್ರಾಣ ಬಿಡಿ. ಬ್ರಿಟನ್ ಈಗಾಗಲೇ ಸ್ಲೋ ಆಗಿ ಜಾರಿಕೊಳ್ತಿದೆ. ಮುಂದೆ ಇದು ನಿಮ್ಮ ದೇಶದ ವಿನಾಶಕ್ಕೆ ಮುನ್ನಡೆಯಾಗಬಹುದು. ಹೀಗಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ. ಬ್ರಿಟನ್ ಸರ್ಕಾರವನ್ನ ಚೇಂಜ್ ಮಾಡಿ, ಸಂಸತ್ತನ್ನ ವಿಸರ್ಜಿಸಿ. ಚುನಾವಣೆಗೆ ಇನ್ನು 4 ವರ್ಷ ಇದೆ, ಆದ್ರೆ ಅಲ್ಲಿವರೆಗೆ ಹೀಗೆ ಬಿಟ್ರೆ ಸಮಸ್ಯೆ ತುಂಬಾ ದೊಡ್ಡದಾಗತ್ತೆ. ಸೊ ಈಗಲೇ ಹೋರಾಡಿ, ಸರ್ಕಾರ ಕಿತ್ತೆಸೆದು ತಮ್ಮ ಹಕ್ಕನ್ನ ರಕ್ಷಿಸಿಕೊಳ್ಳಿ ಅಂತ ಮಸ್ಕ್ ಪ್ರತಿಭಟನಾಕಾರರಿಗೆ ಕರೆ ನೀಡಿದ್ದಾರೆ. ಈ ಮೂಲಕ ಅಲ್ಲಿನ ಜನರನ್ನೇ ಸರ್ಕಾರದ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡಿದ್ದಾರೆ. ಸ್ನೇಹಿತರೆ, ಯುರೋಪ್ ಅಲ್ಲಿ, ಅದರಲ್ಲೂ ಬ್ರಿಟನ್ನಲ್ಲಿ ಅಕ್ರಮ ವಲಸೆ ಪ್ರಾಬ್ಲಮ್ ಇರೋದು ಸುಳ್ಳೇನಲ್ಲ. ಇವತ್ತು ಬ್ರಿಟನ್ನಲ್ಲಿ 10ರಲ್ಲಿ 4 ಜನ ವಲಸಿಗರಿದ್ದಾರೆ. ಆದ್ರೆ ಹಾಗಂತ ಅಲ್ಲಿನ ಸರ್ಕಾರವನ್ನೇ ಕಿತ್ತೆ ಸೇರಿ ವ್ಯವಸ್ಥೆ ವಿರುದ್ಧನೇ ದಂಗೆಗೇಳಿ ಅಂತ ಮಸ್ಕ್ ಕರೆ ಕೊಡ್ತಿರೋದು ತೀರಾ ಕಳವಳಕಾರಿ ಅಂತ ವಿಶ್ಲೇಷಣೆಯಾಗ್ತಿದೆ. ಜೊತೆಗೆ ಮಸ್ಕ್ ಈ ತರ ವಿದೇಶಗಳ ಸಂಘರ್ಷದಲ್ಲಿ ತಲೆ ಹಾಕಿ ಅದನ್ನ ಇನ್ನಷ್ಟು ದೊಡ್ಡದಾಗಿ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಅನೇಕ ದೇಶಗಳಲ್ಲೂ ಹೀಗೆ ಮಾಡಿದ್ದಾರೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಜರ್ಮನಿ ಪ್ರೊಟೆಸ್ಟ್ಗೆ ಮಸ್ಕ್ ಎಂಟ್ರಿ, ನಿಯೋನಾಜಿಗಳಿಗೆ ಬೆಂಬಲ. ಸ್ನೇಹಿತರೆ,
ಈ ವರ್ಷ ಜನವರಿಲಿ ಜರ್ಮನ್ನಲ್ಲಿ ಕೂಡ ವಲಸೆ ವಿರುದ್ಧ ಅಲ್ಲಿನ ರೈಟ್ ವಿಂಗ್ ಪಾರ್ಟಿ ಆಲ್ಟರ್ನೇಟಿವ್ ಫಾರ್ ಜರ್ಮನಿ ಎಎಫ್ಡಿ ಪಕ್ಷ ಪ್ರೊಟೆಸ್ಟ್ ಮಾಡಿತ್ತು. ಈ ಪಕ್ಷವನ್ನ ನಿಯೋ ನಾಜಿ ಅಂದ್ರೆ ಹಿಟ್ಲರ್ನ ನಾಜಿ ಪಕ್ಷದ ಹೊಸ ಅವತಾರ ಅಂತ ಕರೆಯಲಾಗುತ್ತೆ. ಇಂಥ ಪಕ್ಷಕ್ಕೆ ಬೆಂಬಲ ನೀಡಿದ್ದ ಮಸ್ಕ್ ಕೇವಲ ಎಎಫ್ಡಿಯಿಂದ ಮಾತ್ರ ಜರ್ಮನಿ ಉಳಿಸೋಕೆ ಸಾಧ್ಯ ಅಂದಿದ್ರು. ಅಷ್ಟೇ ಅಲ್ಲ, ನೀವು ನಿಮ್ಮ ಪರಂಪರೆ ಬಗ್ಗೆ ಹೆಮ್ಮೆ ಪಡಬೇಕು, ತಪ್ಪಿತಸ್ಥ ಭಾವನೆಯಿಂದ ಹೊರಬರಬೇಕು ಅಂತ ಹೇಳಿದ್ರು. ಅದು ಯಾವಾಗ 60 ಲಕ್ಷ ಯಹೂದಿಗಳ ಮಾರಣ ಹೋಮಕ್ಕೆ ಕಾರಣವಾಗಿದ್ದ ಹೊಲೋಕಾಸ್ಟ್ ಹತ್ಯಾಕಾಂಡ ಸ್ಮರಣೆಗೆ 2 ದಿನ ಬಾಕಿ ಇರುವಾಗ ಇಂಥ ಹೇಳಿಕೆ ನೀಡಿದ್ರು. ಇದನ್ನ ನಾಜಿ ಹತ್ಯಾಕಾಂಡನ ಮಸ್ಕ್ ಡೌನ್ ಪ್ಲೇ ಮಾಡ್ತಿದ್ದಾರೆ ಅಂತಾನೆ ವಿಶ್ಲೇಷಣೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಮಸ್ಕ್ ತಮ್ಮ ಟ್ವಿಟರ್ ಮೂಲಕ ಈ ಎಎಫ್ಡಿ ನಾಯಕರು ಅಥವಾ ನಿಯೋ ನಾಜಿಗಳ ಪೋಸ್ಟ್ಗಳಿಗೆ ಹೆಚ್ಚಿನ ಪ್ರಚಾರ ಕೂಡ ಕೊಡ್ತಿದ್ರು. ಇದೇ ಕಾರಣಕ್ಕೆ ಫೆಬ್ರವರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಎಎಫ್ಡಿ ಪಕ್ಷ ಭಾರೀ ಪ್ರಮಾಣದಲ್ಲಿ ತನ್ನ ಸೀಟ್ಗಳನ್ನ ಹೆಚ್ಚಿಸಿಕೊಂಡಿತು ಅಂತಾರೆ. ಬ್ರೆಜಿಲ್ನಲ್ಲಿ ಎಕ್ಸ್ ಸಸ್ಪೆಂಡ್. ಇನ್ನು ಬ್ರೆಜಿಲ್ನಲ್ಲಿ ಕೂಡ ಮಸ್ಕ್ ಇಂಥದ್ದೇ ಒಂದು ಸಂಘರ್ಷ ಬೆಂಬಲಿಸಿದ್ರು. 2021ರಲ್ಲಿ ಬೈಡನ್ ಅಧ್ಯಕ್ಷರಾದಾಗ ಟ್ರಂಪ್ ಬೆಂಬಲಿಗರು ಅಲ್ಲಿನ ಸಂಸತ್ ಮೇಲೆ ದಾಳಿ ಮಾಡಿದ್ದು ನಿಮಗೆ ನೆನಪಿರಬಹುದು. ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ. ಆದ್ರೆ ಇದಾಗಿ 2 ವರ್ಷದಲ್ಲಿ ಬ್ರೆಜಿಲ್ನಲ್ಲಿ ಥೇಟ್ ಇಂಥದ್ದೇ ಘಟನೆ ನಡೆದಿತ್ತು. ಚುನಾವಣೆ ಸೋತಿದ್ದ ಬ್ರೆಜಿಲ್ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸಿನಾರೋ ಬೆಂಬಲಿಗರು ಅಲ್ಲಿನ ಸಂಸತ್ ಮೇಲೆ ದಾಳಿ ಮಾಡಿದ್ರು. ಈ ಬೋಲ್ಸಿನಾರೋಗೆ ಈಗ ಟ್ರಂಪ್ ಕೂಡ ಸಪೋರ್ಟ್ ಮಾಡ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಈ ದಾಳಿಯಲ್ಲಿ ಭಾಗಿಯಾದ ವ್ಯಕ್ತಿಗಳನ್ನ ಮಸ್ಕ್ ಸಪೋರ್ಟ್ ಮಾಡಿದ್ದಾರೆ ಅಂತ ವಿವಾದ ಆಗಿತ್ತು. ಬ್ರೆಜಿಲ್ ಸರ್ಕಾರ ಎಕ್ಸ್ನಲ್ಲಿ ಈ ವ್ಯಕ್ತಿಗಳ ಟ್ವೀಟ್ಗಳನ್ನ ರಿಮೂವ್ ಮಾಡಿ ಅಂತ ಹೇಳಿದ್ರು. ಮಸ್ಕ್ ತೆಗೆದಿರ್ಲಿಲ್ಲ. ನಂತರ ಬ್ರೆಜಿಲ್ನ ಸುಪ್ರೀಂ ಕೋರ್ಟ್ ಆದೇಶಿಸಿದ್ರು, ಕೇಳಿರ್ಲಿಲ್ಲ. ಕಾನೂನು ಪ್ರತಿನಿಧಿ ನೇಮಿಸಿ ಅಂದ್ರೂ ನೇಮಿಸಿರ್ಲಿಲ್ಲ. ಹೀಗಾಗಿ ಅಲ್ಲಿನ ನ್ಯಾಯಾಧೀಶ ಅಲೆಕ್ಸಾಂಡರೆ ಡಿ ಮೋರೆಸ್ ಮತ್ತು ಮಸ್ಕ್ ನಡುವೆ ದೊಡ್ಡ ಜಟಾಪಟಿನೇ ನಡೆದಿತ್ತು. ತಮ್ಮ ಆದೇಶ ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಬ್ರೆಜಿಲ್ ಸುಪ್ರೀಂ ಕೋರ್ಟ್ ಎಕ್ಸ್ ಅನ್ನೇ ಅಮಾನತುಗೊಳಿಸಿತ್ತು. ಸ್ಟಾರ್ಲಿಂಕ್ ಸೇರಿದಂತೆ ಮಸ್ಕ್ ಕಂಪನಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋಕೆ ಸೂಚಿಸುತ್ತೆ. ಕೊನೆಗೆ ದಂಡ ಕಟ್ಟಿ ಕಾನೂನು ಪ್ರತಿನಿಧಿಯನ್ನ ನೇಮಿಸಿದ ಮಸ್ಕ್ ಕೆಲ ಅಕೌಂಟ್ಗಳನ್ನ ಸಸ್ಪೆಂಡ್ ಮಾಡೋಕೆ ಒಪ್ಕೊಂಡಿತು. ಇದಾದ ಬಳಿಕ ಬ್ರೆಜಿಲ್ನಲ್ಲಿ ಎಕ್ಸ್ ಮೇಲಿನ ಅಮಾನತನ್ನ ಹಿಂಪಡೆಯಲಾಯಿತು. ಆಫ್ರಿಕಾದಲ್ಲಿ ವರ್ಣ ಸಂಘರ್ಷ, ತವರಲ್ಲೂ ಮಸ್ಕ್ ಕಿರಿಕ್. ಸ್ನೇಹಿತರೆ, ಹೀಗೆ ಅಮೆರಿಕ ಸೇರಿದಂತೆ ಹೋದಲ್ಲೆಲ್ಲ ವಲಸೆ ಬಗ್ಗೆ ಮಾತಾಡೋ ಎಲಾನ್ ಮಸ್ಕ್ ಖುದ್ದು ಒಬ್ಬ ವಲಸಿಗ. ಹುಟ್ಟಿದ್ದು ದಕ್ಷಿಣ ಆಫ್ರಿಕಾದಲ್ಲಿ, ನಂತರ ಕೆನಡಾಗೆ ಮೂವ್ ಆಗಿ ಅಲ್ಲಿಂದ ಅಮೆರಿಕ ಸೇರಿದ್ರು. ಆದ್ರೆ ಇಂಥ ಸ್ವಂತ ದೇಶದಲ್ಲಿ ಕೂಡ ಮಸ್ಕ್ ಕಿರಿಕ್ ಮಾಡೋದನ್ನ ಬಿಟ್ಟಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯಿಂದ ತಾರತಮ್ಯ ಆಗ್ತಿದೆ ಅಂತ ಹೇಳಿ ವಿವಾದಕ್ಕೆ ಕಾರಣ ಆಗಿದ್ರು. ಜೂಲಿಯಸ್ ಮಲೇಮಾ ಅನ್ನೋ ಮಾಜಿ ರಾಜಕಾರಣಿಯೊಬ್ಬನ್ನ ಹಳೆ ವಿಡಿಯೋಗಳನ್ನ ಶೇರ್ ಮಾಡಿ ಬಿಳಿಯರ ವಿರುದ್ಧ ಅನ್ಯಾಯ ಆಗ್ತಿದೆ ಅಂತ ಪೋಸ್ಟ್ ಮಾಡಿದ್ರು. ಜೊತೆಗೆ ತಾನು ಕಪ್ಪು ವರ್ಣೀಯ ಅಲ್ಲ, ಹೀಗಾಗಿ ತನ್ನ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಸರ್ವಿಸ್ ದಕ್ಷಿಣ ಆಫ್ರಿಕಾದಲ್ಲಿ ಕಾರ್ಯನಿರ್ವಹಿಸೋಕೆ ಆಗಲ್ಲ ಅಂತ ಹೇಳಿ ವಿವಾದಕ್ಕೀಡಾಗಿದ್ರು. ಇನ್ನು ದಕ್ಷಿಣ ಆಫ್ರಿಕಾ ಮಸ್ಕ್ ಸ್ಟಾರ್ಲಿಂಕ್ ಸರಿಯಾಗಿ ಅರ್ಜಿ ಸಲ್ಲಿಸಿಲ್ಲ, ಹಾಗೆ ಇಲ್ಲಿನ ಕಾನೂನಿಗೆ ತಕ್ಕಂತೆ ನಡ್ಕೊಳ್ಳೋದಾದ್ರೆ ಮಾತ್ರ ನಿಮ್ಮ ಯೋಜನೆಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತು. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿದ ಮಸ್ಕ್ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಅವರ ತೇಜೋವಧೆ ಮಾಡಲಾಗ್ತಿದೆ, ಬಿಳಿಯರ ನರಮೇಧನೆ ಮಾಡಲಾಗ್ತಿದೆ ಅಂತ ಹೇಳ್ತಾ ಬರ್ತಿದ್ದಾರೆ. ನಂತರ ಇದೇ ವಿಚಾರ ಇಟ್ಕೊಂಡು ಅಮೆರಿಕ ಅಧ್ಯಕ್ಷ ಟ್ರಂಪ್ ವೈಟ್ ಹೌಸ್ಗೆ ಬಂದಿದ್ದ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರ ಜೊತೆ ಜಗಳ ಆಡಿದ್ರು. ಹೀಗೆ ಸ್ನೇಹಿತರೆ, ಜಗತ್ತಿನ ತುಂಬಾ ಅನೇಕ ದೇಶದ ಆಂತರಿಕ ವಿಚಾರಗಳಲ್ಲಿ ಮಸ್ಕ್ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಸಣ್ಣ ಪುಟ್ಟ ಸಂಘರ್ಷಗಳಿಗೆ ತಮ್ಮ ಎಕ್ಸ್ ಮೂಲಕ ದೊಡ್ಡ ಪ್ರಚಾರ ಕೊಟ್ಟು ಕಿಡಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಫ್ರೀ ಸ್ಪೀಚ್ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಕಿಡಿಗೇಡಿಗಳು ದಂಗೆಕೋರರ ಪೋಸ್ಟ್ಗಳಿಗೆ ಪ್ರಚಾರ ಕೊಡ್ತಿದ್ದಾರೆ, ಅರಾಜಕತೆ ಸೃಷ್ಟಿಸುತ್ತಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ. ಸ್ನೇಹಿತರೆ, ಮಸ್ಕ್ ಇಲ್ಲಿ ಹೀಗೆ ಮಾಡೋದಕ್ಕೆ ಮೂಲ ಕಾರಣ ಅವರು ನಂಬಿರೋ ಸಿದ್ಧಾಂತ. ಮಸ್ಕ್ ವೈಟ್ ಸುಪ್ರಮಸಿ ಅಥವಾ ಬಿಳಿಯರ ಜನಾಂಗೀಯ ವಾದವನ್ನ ಪ್ರತಿಪಾದಿಸುತ್ತಾರೆ. ಅವರ ಪ್ರಕಾರ ಅಮೆರಿಕ, ಯುರೋಪ್ ಸೇರಿದಂತೆ ಪಾಶ್ಚಾತ್ಯ ದೇಶಗಳಲ್ಲಿ ಬಿಳಿಯರ ಮೇಲೆ ತಾರತಮ್ಯ ಮಾಡಲಾಗ್ತಿದೆ. ಈ ಹಿಂದೆ ಕಪ್ಪು ವರ್ಣೀಯರ ಮೇಲೆ ಹೇಗೆ ದೌರ್ಜನ್ಯ ನಡೀತಿತ್ತೋ ಹಾಗೆ ಬಿಳಿಯರ ಮೇಲೆ ನಡೀತಾ ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಮಸ್ಕ್ ಹೇಳ್ತಿರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು. ವಲಸೆಯಿಂದ ಪಾಶ್ಚಾತ್ಯ ದೇಶಗಳಲ್ಲಿ ಸಮಸ್ಯೆ ಆಗ್ತಿರೋದು ನಿಜ. ಆದ್ರೆ ಹಾಗಂತ ಇದನ್ನೇ ಇಟ್ಕೊಂಡು ದೇಶಗಳಲ್ಲಿ ಸಿಡಿದೇಳಿ ಸರ್ಕಾರ ಕಿತ್ತೆ ಸೇರಿ ದಂಗೆ ಮಾಡಿ ಅಂತ ಕರೆ ನೀಡೋದು ತಪ್ಪು. ಸೊ ಫ್ರೆಂಡ್ಸ್, ಇದಾಗಿತ್ತು ಯುಗಪುರುಷ ಅಂತ ಕರೆಸಿಕೊಳ್ಳೋ ಮಸ್ಕ್ ರಾಜಕೀಯ ಕಾರಣಗಳಿಂದ ಯಾವ್ಯಾವ ದೇಶದಲ್ಲಿ ಏನೇನ್ ಮಾಡ್ತಿದ್ದಾರೆ, ಹೇಗೆ ಸಂಘರ್ಷಗಳಿಗೆ ತುಪ್ಪ ಸುರಿತಿದ್ದಾರೆ ಅಂತ ತಿಳಿಸೋ ಪ್ರಯತ್ನ. ಧನ್ಯವಾದ.